ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರ ಅಡ್ಡ ಮತದಾನವನ್ನು ರಾಜ್ಯ ಬಿಜೆಪಿ ಹಾಗೂ ಕೇಂದ್ರ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದೆ. ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣವನ್ನು ಮಾಡಿಸಲಿಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ನಮ್ಮ ಜೊತೆಗಿದ್ದಾರೆ. ಸರ್, ಬಿಜೆಪಿಯ ಒಂದು ಅಡ್ಡ ಮತದಾನ ಇದೀಗ ಆಣೆ ಪ್ರಮಾಣದತ್ತ ಸಾಗಿದೆ. ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಇದು. ಯಾಕಂದರೆ ರಾಜ್ಯಾಧ್ಯಕ್ಷರು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಶಾಸಕರುಗಳ ಏನು ಈಗ ಹೆಸರುಗಳು ಕೆಟ್ಟೋಗಿದೆ, ಕಳೆದ 2-3 ದಿವಸದಿಂದ ಏನು ಬರ್ತದೆ, ಇದಕ್ಕೊಂದು ಇತಿಶ್ರೀ ಆಡಬೇಕು. ಹಿಂದೂ ಧರ್ಮದ ಅದು ನಮ್ಮೆಲ್ಲರ ಆರಾಧ್ಯ ದೈವ, ಅದು ಧರ್ಮಸ್ಥಳದ ಮಂಜುನಾಥ. ಅಲ್ಲಿ ಹೋದ್ಮೇಲೆ ಸತ್ಯವನ್ನೇ ನುಡಿತಾನೆ, ಯಾವ ಕಾರಣಕ್ಕೂ ಸುಳ್ಳು ಹೇಳಲ್ಲ ಅನ್ನೋದಿದೆ. ಆ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ನಾನು ಸ್ವಾಗತಿಸ್ತೇನೆ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾಡಿರುವಂಥವ್ರು ದೇವರ ಮುಂದೆ ತಮ್ಮ ತಪ್ಪನ್ನು ಒಪ್ಕೋತಾರ? ಖಂಡಿತ ಒಪ್ಕೋತಾರೆ ಸರ್. ದೇವರು ಸರ್, ಇದು ಅಲ್ಲಿ ಏನೋ ಮಾಡಿರ್ಬೋದು, ಆದರೆ ಇಲ್ಲಿ ಬಚಾಯಿಸ್ಕೊಳ್ಳೋಕ್ಕಾಗಲ್ಲ. ತಪ್ಪನ್ನು ಒಪ್ಕೊಳ್ಳೇಬೇಕು, ಒಪ್ಕೋತಾರೆ. ಅದಕ್ಕೆ ಮೊದಲೇ ರಾಜ್ಯಾಧ್ಯಕ್ಷರಿಗೆ ಹೋಗಿ ಹೇಳಿದ್ರು ಆಶ್ಚರ್ಯ ಇಲ್ಲ. ಒಳ್ಳೆಯ ತೀರ್ಮಾನವನ್ನು ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಅಂದರೆ ಈ ಮೂಲಕವಾಗಿ ಸತ್ಯ ಹೊರಗೆ ತರ್ಬೋದು. ಯಾಕಂದರೆ ತಾಂತ್ರಿಕವಾಗಂತೂ ಇದನ್ನು ಸಾಬೀತು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು. ಸೊ ಹೀಗಾಗಿ ದೇವರ ಆಣೆ ಪ್ರಮಾಣದಿಂದ ಆಚೆ ಬರುತ್ತಾ? ಅಲ್ಲ, ಕಾರ್ಯಕರ್ತರಿಗೆ ಮನೋಸ್ಥೈರ್ಯ ತುಂಬಬೇಕು. ಇಲ್ಲಿ ಪ್ರಶ್ನೆ ಇರೋದು ಒಂದು ಶಾಸಕರ ನಡವಳಿಕೆ ಜೊತೆಗೆ ಇದು ಹೇಸಿಗೆ ತಿಂದು ಕೆಲಸವನ್ನು ಮಾಡ್ದಂಗಿದೆ. ಹಾಗಾಗಿ ಕಾರ್ಯಕರ್ತರು ನಂಬಬೇಕಲ್ಲ, ಕಾರ್ಯಕರ್ತರಿಗೆ ಮನೋಸ್ಥೈರ್ಯ ಕೊಡ್ಬೇಕಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನು ಮಾಡೋದು ಸರಿ ಇದೆ. ಕಾರ್ಯಕರ್ತರಿಗೆ ಉತ್ಸಾಹ ಬರಬೇಕು. ಮತ್ತು ಅಕಸ್ಮಾತ್ ಯಾರು ತಪ್ಪು ಒಪ್ಕೊಂಡ್ಬಿಟ್ರೆ ಅಲ್ಲೇ ಸೊ ನಮಗೇನು ಅಂತ ಗೊತ್ತಾಗ್ಬಿಡುತ್ತಲ್ಲ, ಅದಕ್ಕೆ ಬೇರೆ ಏನು ಅಂತ ಯೋಚನೆ ಮಾಡ್ಬೋದು. ಇಲ್ಲದೇ ಇದ್ರೆ ಎಲ್ಲರ ಮೇಲೂ ಗುಮಾನಿ, ಸುಮ್ಮನೆ ದಿನಕ್ಕೆ 4 ಹೆಸರು 5 ಹೆಸರು ಓಡಾಡ್ತಿದೆ. ಸೊ ನನಗನ್ಸಿದ್ದು ಈ ತೀರ್ಮಾನ ಸ್ವಾಗತ. ಮತ್ತು ಕಾರ್ಯಕರ್ತರಿಗೆ ಒಂದು ಧೈರ್ಯ ಬರುತ್ತೆ ಸರ್. ಇಂತಹ ಚುನಾವಣೆಯಲ್ಲಿ ತಾವು ಸಹ ಭಾಗವಹಿಸಿದ್ದೀರಾ, ತಾವು ಒಂದು ಭಾಗವಾಗಿದ್ದೀರಾ. ಹೇಗಿದೆ ತಮ್ಮ ಮನಸ್ಥಿತಿ ಚುನಾವಣೆ ನಡೆದ ನಂತರ ಈಗ ಆಗಿರುವಂಥ ಚರ್ಚೆಗಳೆಲ್ಲ ನೋಡಿದ್ರೆ? ಅಲ್ಲ, ನನ್ನ ಹೆಸರು ಸಿಂಧು ಮತಕ್ಕೆ ತಗಲಾಕೊಂಡ್ಬಿಡ್ತು ನೆನ್ನೆ ಇದ್ದಕ್ಕಿದ್ದಂಗೆ. ಹೇಗಿದೆಲ್ಲ ಫ್ಲೋಟ್ ಆಗುತ್ತೆ, ಹೇಗೆ ಹೊರಗೆ ಬರುತ್ತೆ, ಯಾವ ಕಾರಣಕ್ಕೆ ಸಿಂಧು ಮತ ನಾನು ಮಾಡಿದ್ದೀನಿ ಅಂತ ಬಂತು, ಏನಂತ ಅದರಲ್ಲಿ ಏನಿದೆ ತಪ್ಪು ಅಂದರೆ ಒಂದು ಪೇಪರ್ 1-2 ಬರೆಯೋದೇ ಕಟ್ಟಾಗ್ಬಿಟ್ರೆ MLAಗೆ. ಅದ್ರ ಹಿಂದೆ ಇರೋದೇನು ಹಂಗಾದರೆ? ಇದರಿಂದ ಏನೋ ಒಂದು ಷಡ್ಯಂತ್ರ ಇದೆ. ನನ್ನನ್ನೂ ಸೇರಿದಂಗೆ ಮುಜುಗರಕ್ಕೆ ಒಳಗಾಗ್ಬಿಟ್ಟಿದ್ದೀವಿ. ಏನೋ ನಮ್ಮದು ಕಾರ್ಯಕರ್ತರಿಗೆ ನಾನು 16 ವರ್ಷಗಳಿಂದ ಒಟ್ಟಿಗಿರೋದ್ರಿಂದ ನಾನು ಏನೋ ಒಂದು ಗೊತ್ತಿದೆ. ಹೇಗೆ ಇದು ರಾಜ್ಯದ ಜನತೆಗೆ ಉತ್ತರ ಹೇಳೋದು? ಶಾಸಕ ಆದಮೇಲೆ ಇಡೀ ರಾಜ್ಯಕ್ಕೆ ನಾನು ಉತ್ತರದಾಯಿತ್ವ ಕೊಡಬೇಕಲ್ಲ. ಆ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಭಾಳ ಸಂತೋಷದಿಂದ ಸ್ವಾಗತಿಸ್ತೇನೆ. ಈಗ ಪರಸ್ಪರ ನಂಬಿಕೆ ಶಾಸಕರ ನಡುವೆ ಹೇಗಿದೆ? ಈ ಚುನಾವಣೆ ಆದ ನಂತರ, ಚುನಾವಣೆ ಮೊದಲೇ ಹೇಗಿತ್ತು, ಈಗ ಹೇಗಿದೆ ಪರಿಸ್ಥಿತಿ? ಅದೇ ಈಗ ಅರ್ಥನೇ ಆಗ್ತಿಲ್ಲ. ನಾವು ಚುನಾವಣೆ ಮುಗಿಸಿ ಬಂದ್ವಿ, ನಮಗೆ ಆಮೇಲೆ ಇದು 2 ದಿವಸ ಡೆವಲಪ್ಮೆಂಟು. ಯಾರ ಮೇಲೆ ಯಾರು ಅನುಮಾನ ಪಡ್ಬೇಕು? ಅಲ್ಲಿಂದ ಫೋನ್ ಮಾಡ್ತಾನೆ, ಏನೋ ನಿನ್ನ ಹೆಸರು ಬರ್ತಾ ಇದೆ ಅಂತ. ನಾವು ಯಾರಿಗೋ ಫೋನ್ ಮಾಡ್ತೀವಿ, ನಿನ್ನ ಹೆಸರು ಹೆಂಗೆ ಬಂತು ಅಂತ. ಅದು ಎಲ್ಲರೂ ಕಾರ್ಯಕರ್ತರು ಮನೇಲಿ ಎಷ್ಟು ಮುಜುಗರ ಸರ್ ಇದು. ಮನೇಲಿ ಎಷ್ಟು ಮುಜುಗರ, ಮದುವೆ ಮನೆಗಳಿಗೆ ಹೋದರೆ ಮುಜುಗರಕ್ಕೆ ಕಾರಣ ಆಗಿಬಿಡುತ್ತೆ. ಇವೆಲ್ಲ ಆಗಿದೆ. ಇದಕ್ಕೊಂದು ಇತಿಶ್ರೀ ಹಾಡಬೇಕು. ಮಾಡ್ತಿರೋದು ಕ್ರಮ ಸರಿಗಿದೆ. ಜೊತೆಗೆ ನನಗನ್ಸುತ್ತೆ ಇದು ಯಾರು ಹರಡಿಸಿರೋರು ಯಾರು? ಈ ಥರ ಹೆಸರುಗಳು ಹೊರಗೆ ಬಂದಿದ್ದಾದರೆ ಹೆಂಗೆ? ಹಾಗೆಲ್ಲೋ ಒಂದು ಕಡೆ ಇದನ್ನು ಮಾಡ್ತಾ ಇದ್ದಾರೆ. ಅವರೂ ಯಾರು ಒಂದು ಪತ್ತೆ ಹಚ್ಚಬೇಕು, ಅದನ್ನೂ ಮಾಡಬೇಕು ಅನ್ನೋದನ್ನು ಆಗ್ರಹಿಸ್ತೇನೆ. ಶಿಸ್ತಿನ ಪಕ್ಷ, ಮಾದರಿ ಪಕ್ಷ, ಅಂತಹ ಪಕ್ಷದಲ್ಲಿ ಈ ರೀತಿ ಅಶಿಸ್ತು, ಈ ರೀತಿಯಾಗಿ ಕ್ರಾಸ್ ವೋಟ್ ಮಾಡುವಂಥದ್ದು, ಪಕ್ಷದ ವಿಪ್ಪನ್ನು ಜಾರಿ ಮಾಡಿದರೂ ಸಹ, ಪಕ್ಷ ಹೇಳಿದರೂ ಸಹ ಅದನ್ನು ಮೀರಿ ನಡೆಯುವಂಥದ್ದು ಯಾವಾಗಲಿಂದ ಶುರುವಾಯಿತು ಈ ಬೆಳವಣಿಗೆಗಳು? ಅಲ್ಲ, ಭಾಳ ಹಿಂದೆಯೇ ನಾವು ಇದನ್ನು ವಿಜಯ ಮಲ್ಯ ಅವರ ಚುನಾವಣೆಯ ಸಂದರ್ಭದಲ್ಲೂ ಮೈಸೂರು ಜಿಲ್ಲೆಯಲ್ಲಿ ಈ ಥರದ್ದನ್ನು ನಾವು ಅನುಭವಿಸಿದ್ದೀವಿ. ನಗರ ಪಾಲಿಕೆ ಚುನಾವಣೆಯಲ್ಲೂ ನಾವು ಮೇಯರ್ ಮಾಡೋಕ್ಕೆ ಹೋದಾಗ ನಮ್ಮ ಕಾರ್ಪೊರೇಟ್ರುಗಳು ನಡ್ಕೊಂಡಾಗ ನಾವು ಅನುಭವಿಸಿದ್ದೀವಿ. ಆಗಿಲ್ಲ ಅಂತ ಅಲ್ಲ. ಆದರೆ ಈ ಸಂದರ್ಭದಲ್ಲಿ ಅಲ್ರಿ, ಈ ಸರ್ಕಾರ ಇನ್ನು 1.5 ವರ್ಷ ಆದಮೇಲೆ ಇರಲ್ಲ ಅಂತ ಜನ ಹೇಳ್ತಿದ್ದಾರೆ. ಅಂಥ ಪಕ್ಷಕ್ಕೆ ಕ್ರಾಸ್ ವೋಟ್ ಮಾಡ್ತೀನಿ ಅಂತ ಮಾಡಿರುವ ಶಾಸಕರ ಬಗ್ಗೆ ಏನು ಹೇಳ್ಬೇಕು ನಾವು? ಹೇಗೆ ಅವ್ರಿಗೆ ಮನಸ್ಸು ಬಂತು? ಹೋಗಲಿ, ಏನು ಬೆನಿಫಿಟ್ಸ್ ಇದೆ ಅಂತ. ಇಲ್ಲಿ ಇನ್ನು 1.5 ವರ್ಷ ಹೊಡೆದಾಡ್ಕೊಂಡಿದ್ದರೆ ಕಾರ್ಯಕರ್ತರು ಜನನೇ ವೋಟ್ ಹಾಕುವಂಥ ಪರಿಸ್ಥಿತಿ ಬಂದಿದೆ. ನಾವು ಜನಗಳ ಮಧ್ಯೆ ಹೋಗಬೇಕು ಅನ್ನೋದಷ್ಟು ಬಿಟ್ಟರೆ ಜನ ರೆಡಿ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಶಾಸಕರು ಅಡ್ಡ ಮತದಾನ ಮಾಡ್ತಾರೆ ಅಂದರೆ ಕೇಳೋಕ್ಕೆ ಆಶ್ಚರ್ಯ. ಇದು ನಡೆದೋಗಿದೆ, ಹೊರಗೆ ಬರಬೇಕು. ಯಾಕಂದರೆ BJPಯ ಲಕ್ಷಾಂತರ ಕಾರ್ಯಕರ್ತರು, ಹಿತೈಷಿಗಳು, ಫಲಾಪೇಕ್ಷೆಯೇ ಇಲ್ಲದೆ ಅಂತ ಕೆಲಸ ಮಾಡಿರುವಂಥ ಕಾರ್ಯಕರ್ತರಿಗೆ ಉತ್ತರ ಹೇಳಬೇಕಾಗಿತ್ತು. ಮಾಡಿರೋ ತೀರ್ಮಾನವನ್ನು ಮತ್ತೊಮ್ಮೆ ಸ್ವಾಗತ ಮಾಡ್ತಾನೆ ಸರ್.
ಯಾಕಂದರೆ ಈ ಚುನಾವಣೆ ಸಂದರ್ಭದಲ್ಲಿ ರೆಸಾರ್ಟ್ ರಾಜಕಾರಣ ಆಯಿತು, ಈ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿಗಳಲ್ಲಿ ಆಣೆ ಪ್ರಮಾಣ ಇತ್ತು, ಈಗ ಶಾಸಕರ ಮಟ್ಟಕ್ಕೂ ಆಣೆ ಪ್ರಮಾಣ ಬಂದ್ಬಿಡ್ತಾ ಅಂತ. ಅದೇ ದುಃಖದ ಸಂಗತಿ. ಯಾಕೆಂದರೆ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದರೆ ದೇವರೇ ನಮ್ಮನ್ನು ಕಾಪಾಡಬೇಕು. ಆ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋದು ಜೊತೆಗೆ ಅವರವರ ಮನೆ ದೇವರು ಅಂತ ಎಲ್ರಿಗೂ ಒಂದು ಒಕ್ಕಲು ದೇವರು ಅಂತ ಇರುತ್ತೆ. ಅದನ್ನು ನಾವು ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಇದು ಈಗ ಶುದ್ಧ ಆದರೆ ಆದಂಗೆ ಇನ್ನು 1.5 ವರ್ಷ ನಾವು ಕಾರ್ಯಕರ್ತರ ಜೊತೆ ಹೋಗಬೇಕು. ಹಾಗಾಗಿ ಈಗ ನಾವೇನು ಮಾಡ್ತೀವಿ ಇದು ಕರೆಕ್ಟ್ ಕ್ರಮ, ಇದನ್ನು ಬೇರೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಸರ್, ನಿಮ್ಮ ಎಲ್ಲ ಶಾಸಕರು ಬಂದು ಎಲ್ಲರೂ ಸಹ ಆಣೆ ಪ್ರಮಾಣದಲ್ಲಿ ಭಾಗಿಯಾಗಿ ಅಲ್ಲೂ ಸತ್ಯ ಹೊರ ಬರಲಿಲ್ಲ ಅಂತಂದರೆ ಯಾರನ್ನು ನಂಬೋದು, ಯಾರನ್ನ ಬಿಡೋದು ಅವಾಗ? ಯಾಕಂದರೆ ಕ್ರಾಸ್ಔಟ್ ಅಂತೂ ಆಗಿದೆ. ಸೊ ಎಲ್ಲ ಬಂದಂಥವರೆಲ್ಲರೂ ಅಲ್ಲಿ ಮುಜುಗರ ಆಗ್ಬೋದು ಅನ್ನೋ ಕಾರಣಕ್ಕೆ ಆಣೆ ಪ್ರಮಾಣದಲ್ಲೂ ಸಹ ಅವರು ಸುಳ್ಳನ್ನು ಹೇಳಿ ಅಲ್ಲೂ ಸಹ ಏನೂ ಆಗಲಿಲ್ಲ ಅಂದರೆ ಅಲ್ಲ, ಧರ್ಮಸ್ಥಳದ ಮಂಜುನಾಥನ ಎದುರುಗಡೆ ಸುಳ್ಳು ಹೇಳಿ ತಪ್ಪಿಸ್ಕೊಳಕ್ಕಾಗಲ್ಲ ಸರ್. ಮಾಡಲೇಬೇಕು. ನನಗನ್ಸುತ್ತೆ ಅದಕ್ಕೆ ಮೊದಲೇ ರಾಜ್ಯಾಧ್ಯಕ್ಷರಿಗೆ ಗೊತ್ತಾಗಿರುತ್ತೆ. ಈ ಥರದ ಸುದ್ದಿ ಬರ್ತಿದ್ದಂಗೆ ತಪ್ಪು ಮಾಡಿದವನು ಒಪ್ಕೋತಾನೆ. ಆ ದೇವ್ರ ಮುಂದೆ ಇನ್ನೇನೂ ಇಲ್ಲ. ನನಗನ್ಸುತ್ತೆ ಇದು ಕರೆಕ್ಟ್ ಇದೆ. ಇನ್ನೊಂದು 2-3 ದಿವಸಲ್ಲೇ ಹೋಗಿ ಒಬ್ಬೊಬ್ಬರೇ ಹೋಗಿ ಒಪ್ಕೋತಾರೆ, ಯಾವ್ಯಾವ ಕಾರಣ ಅನ್ನೋದನ್ನು ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಮಂಜುನಾಥನೇ ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಅನ್ನೋ ಅಂಥ ವಿಶ್ವಾಸ ಇದೆ. ಕೇಂದ್ರದ ನಾಯಕರು ಇದಕ್ಕೆ ಒಪ್ಕೋತಾರ ಆಣೆ ಪ್ರಮಾಣಕ್ಕೆ ಎಲ್ಲ ಶಾಸಕರನ್ನೆಲ್ಲ ಕರ್ಕೊಂಡು ಹೋಗ್ಲಿ? ಈಗ ಸಭೆ ಅಂತೂ ನಿಗದಿಯಾಗಿದೆ, ಅಲ್ಲಿಂದ ಆಣೆ ಪ್ರಮಾಣದ ವಿಚಾರ ನೋಡಬೇಕು. ರಾಜ್ಯದ ಅಧ್ಯಕ್ಷರು ಈ ಥರ ತೀರ್ಮಾನ ಮಾಡಿರೋದ್ರಿಂದ ಒಪ್ಕೋಬೋದು ಅಂತ ಅನಿಸುತ್ತೆ. ಮತ್ತು ಎಲ್ಲೋ ಒಂದು ಕಡೆ ನಾವು ಹೊರಗೆ ಬರಲೇಬೇಕಲ್ಲ, ಬೆಂಕಿಲಿ ಹಾರಲೇಬೇಕು, ಮಾಡಲೇಬೇಕು ಇದು. ಯಾಕೆಂದರೆ ನಾವು ಕಾರ್ಯಕರ್ತರ ಎದುರುಗಡೆ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ, ಸಾರ್ವಜನಿಕರ ಎದುರುಗಡೆ ಓಡಾಡೋಕ್ಕಾಗಲ್ಲ. ಮಾಡಲೇಬೇಕು, ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇದಾದ ನಂತರ ಅವ್ರು ಒಪ್ಕೊಂಡ್ರೆ, ಈಗ ಆಣೆ ಪ್ರಮಾಣಕ್ಕಿಂತ ಮುಂಚೆ ಒಪ್ಕೊಂಡ್ರೆ ಅಥವಾ ಆಣೆ ಪ್ರಮಾಣದಲ್ಲಿ ಒಪ್ಕೊಂಡ್ರೆ, ಸೊ ಅವ್ರ ಮೇಲೆ ಯಾವ ರೀತಿ ಕ್ರಮ ಆಗಬೇಕು ಅಂತೇಳಿ? ಅಲ್ಲ, ಅದನ್ನು ಕೇಂದ್ರದ ನಾಯಕತ್ವ, ನಮ್ಮದು ಶಿಸ್ತು ಸಮಿತಿ MLAಗಳಿಗೆ ಅಂಥೇಳಿ ಬೇರೆ ಇರೋದರಿಂದ ಆ ಶಿಸ್ತು ಸಮಿತಿ ಮುಂದೆ ಹೋಗುತ್ತೆ, ಅಲ್ಲ ಆಗುತ್ತೆ. ಕ್ರಮ ಅಂತೂ ಆಗುತ್ತೆ, ಆಗದೇ ಏನಿರೋದಿಲ್ಲ. ಯಾವ ಥರದ ಕ್ರಮ ಅನ್ನೋದಷ್ಟೇ ಬೇಕು. ಫಸ್ಟು ನಾವು ಇದರಿಂದ ಹೊರಗೆ ಬಂದಮೇಲೆ ಆಮೇಲೆ ಕ್ರಮದಿಂದ ನಾವು ಸೇರ್ಕೊಂಡು ಮಾಡ್ಬೋದು ಅಂತ ಅನಿಸುತ್ತೆ. ಒಬ್ಬ ಶಾಸಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ BJPಯ ಕಟ್ಟಾಳು, ಸಾಕಷ್ಟು ದಶಕಗಳಿಂದ BJPಲಿದ್ದಂಥವ್ರು, ತಾವು ಈಗಲೂ ಸಮಯ ಇದ್ದರೆ ಅವ್ರು ಒಪ್ಕೊಳ್ಬೇಕಾದ್ರೆ ಏನನ್ನ ಹೇಳಕ್ಕೆ ಬಯಸ್ತೀರಾ? ಇದ್ರೆ ಕ್ರಾಸ್ ಔಟ್ ಮಾಡಿರೋರು ಇದನ್ನು ನೋಡ್ತಾ ಇದ್ದಾರೆ. ಕ್ರಾಸ್ ಔಟ್ ಮಾಡಿರೋರು ಒಪ್ಕೊಳ್ಳೇಬೇಕು ಅಂತ ಅನಿಸುತ್ತೆ. ತಡ ಮಾಡದೆ ಒಪ್ಕೊಳ್ಳಿ. ಪಕ್ಷಕ್ಕೆ ಇಷ್ಟೊಂದು ಮುಜುಗರ ಆಗ್ತಾಯಿದೆ. ವಿಶ್ವದ ನೇತಾರ ಮೋದಿ ಮುಜುಗರ ಮಾಡ್ತಾಯಿದ್ದೀರಿ. ಜೊತೆಗೆ ನಿತಿನ್ ನಬೀನ್ ಅವರು ಸೇರಿದಂಗೆ, ಅಮಿತ್ ಶಾ ಅವರು ಸೇರಿದಂಗೆ ಎಲ್ಲರಿಗೂ ನೀವು ಮಾಡ್ತಾಯಿದ್ದೀರಿ. ವಿಶೇಷವಾಗಿ ಕಾರ್ಯಕರ್ತರಂತೂ ತುಂಬ ನೊಂದ್ಕೊಂಡಿದ್ದಾರೆ. ಈ ಥರದ ಪ್ರಸಂಗದಲ್ಲಿ ತಪ್ಪನ್ನು ಒಪ್ಕೊಳ್ಳೋದು ಒಳ್ಳೆಯದು. ದಯಮಾಡಿ ಒಪ್ಕೋಬೇಕು. ಇಲ್ಲ ಅಂತೇಳಿದ್ರೆ ಮಂಜುನಾಥನ ಮುಂದೆ ಇದ್ದೇ ಇದೆ, ಹೋಗಲೇಬೇಕು. ಒಪ್ಕೋತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ತಪ್ಪು ಮಾಡಿದವರು ಒಪ್ಕೋತಾರೆ. ಸರ್, ಕೊನೆಗೆ ಇದರಿಂದನೂ ಅವ್ರು ಎಸ್ಕೇಪ್ ಆಗೋದಾದರೆ BJP ಪಕ್ಷ ಬಿಟ್ಟರು ಮಂಜುನಾಥ ಬಿಡಲ್ಲ ಅನ್ನೋ ಮಾತು ಹೇಳ್ತಾ ಇದ್ದೀರಾ, ಸೊ ಅದೇ ಆಗುತ್ತಾ? ಖಂಡಿತ. BJPಗೆ ಅವನು ಮೋಸ ಮಾಡ್ಬೋದೇ ವಿನಃ ಮಂಜುನಾಥನಿಗೆ ಮೋಸ ಮಾಡೋಕ್ಕಾಗಲ್ವೇ? ಹಾಗಾಗಿ ಮಂಜುನಾಥನ ಎದುರುಗಡೆ ಬರುವಂಥ ಧೈರ್ಯನೂ ಮಾಡಲ್ಲ. ಅಥವಾ ಬರೋಕ್ಕೆ ಮೊದಲು ಅವ್ರ ಹತ್ರ ಹೋಗಿ ನನಗನ್ಸುತ್ತೆ ಕ್ಷಮಾಪಣೆ ಕೇಳ್ಕೊತಾರೆ. ಏನೋ ಒಂದು ಆಗುತ್ತೆ, ಒಳ್ಳೆಯದಂತೂ ಆಗುತ್ತೆ. ಇದು ಶಾಸಕ ಶ್ರೀವತ್ಸ ಅವರ ಸ್ಪಷ್ಟವಾದಂತಹ ಮಾತುಗಳು. ಅಡ್ಡ ಮತದಾನ ಮಾಡಿರೋರು BJP ಪಕ್ಷಕ್ಕೆ ಮೋಸ ಮಾಡ್ಬೋದು, BJP ಪಕ್ಷದಿಂದ ಮರೆಮಾಚ್ಬೋದು, ಆದರೆ ಮಂಜುನಾಥನ ಮುಂದೆ ಅವರ ಆಟ ನಡೆಯೋದಿಲ್ಲ. ಖಂಡಿತವಾಗಿಯೂ ಧರ್ಮಸ್ಥಳದ ಮಂಜುನಾಥನ ಮುಂದೆ ಸತ್ಯ ಹೊರ ಬರ್ತದೆ. ಈಗ ಆಗಿರುವಂತಹ ಮುಜುಗರದಿಂದ ನಾವೆಲ್ಲವೂ ಸಹ ಹೊರ ಬರ್ತೇವೆ ಅನ್ನೋದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.